ಮುಂಬೈನ ಬಾಂದ್ರಾದ ಮನೆಯಲ್ಲಿದ್ದಂತಹ ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ಗೆ ಆಗಂತಕನೊಬ್ಬ ಚೂರಿಯಿಂದ ಚುಚ್ಚಿ ಪರಾರಿಯಾಗಿದ್ನಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಆದರೆ ಪೊಲೀಸರ ತನಿಖೆ ಚುರುಕುಗೊಂಡರೂ ಕೂಡ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದಂತಹ ಆರೋಪಿಯ ಕುರುಹು ಪತ್ತೆ ಆಗ್ತಾ ಇಲ್ಲ. ಹಲವು ಬಾರಿ ಬಟ್ಟೆಯನ್ನು ಬದಲಿಸಿ ಆರೋಪಿ ಪರಾರಿಯಾಗಿದ್ದಾನೆ. ಪೊಲೀಸರ ಮುಂದೆ ಹೇಳಿಕೆಯನ್ನು ಇವತ್ತು ದಾಖಲಿಸಿದ್ದಾರೆ ಕರೀನಾ ಅವರು. ಮನೆಯಲ್ಲಿಟ್ಟಿದ್ದಂತಹ ಚಿನ್ನಾಭರಣವನ್ನ ದಾಳಿಕೋರ ಮುಟ್ಟಿಲ್ಲ, ಹೀಗಾಗಿ ಕಳ್ಳತನದ ಉದ್ದೇಶ ಇತ್ತ ಎನ್ನುವ ಬಗ್ಗೆ ಗೊಂದಲ ಇದೆ ಅಂಥೇಳಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರೀನಾ ಕಪೂರ್. ಈ ಹೇಳಿಕೆ ಈ ಪ್ರಕರಣಕ್ಕೆ ಮತ್ತೊಂದು ರೋಚಕ ಟ್ವಿಸ್ಟ್ ಅನ್ನು ಕೊಡ್ತಾ ಇರುವಂಥದ್ದು. ಹಾಗಾದ್ರೆ ಕರೀನಾ ಹೇಳಿದಂತಹ ಸತ್ಯ ಏನು? ಸೈಫ್ ಅಲಿ ಖಾನ್ ಮೇಲೆ ಆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಪೊಲೀಸರ ಮುಂದೆ ಕರೀನಾ ಹೇಳಿಕೆ. ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕು ಇರಿದ ಘಟನೆ ಸಂಭವಿಸಿ 50ಕ್ಕೂ ಅಧಿಕ ಗಂಟೆಗಳಾಯಿತು. ಆದರೆ ಇನ್ನೂ ಸರಿಯಾದ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ. ಶಂಕಿತನೊಬ್ಬನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಈತ ಚಾಕು ಇರಿದ ವ್ಯಕ್ತಿಯಲ್ಲ ಅಂತ ಹೇಳಲಾಗ್ತಾ ಇದ್ದು, ಚಾಕು ಇರಿದವನಿಗಾಗಿ ಶೋಧ ಮುಂದುವರೆದಿದೆ. ಸೈಫ್ ಮನೆಯಿಂದ ಬಾಂದ್ರಾ ರೈಲು ನಿಲ್ದಾಣದವರೆಗೂ ಇರುವ ಹಲವು ಸಿಸಿಟಿವಿಗಳನ್ನು ಪರಿಶೀಲಿಸಿರುವ ಪೊಲೀಸರಿಗೆ ಆರೋಪಿ ಹಲವು ಬಾರಿ ಬಟ್ಟೆ ಬದಲಾಯಿಸಿ ತಲೆಮರೆಸಿಕೊಂಡಿದ್ದಾನೆ. ಕಡೆಯದಾಗಿ ಬಾಂದ್ರಾ ರೈಲ್ವೆ ನಿಲ್ದಾಣದ ಬಳಿ ಕಾಣಿಸಿಕೊಂಡಿದ್ದು ಆತ ಮುಂಬೈನಿಂದ ಕಾಲ್ಕಿತ್ತಿರಬಹುದು ಅಂತ ಹೇಳಲಾಗ್ತಿದೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಇದರಲ್ಲಿ ಕರೀನಾ ಹಲವು ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಸೈಫ್ ಪತ್ನಿ ಕರೀನಾ ಹೇಳಿಕೆ. ಮೊದಲು ಕಿರಿಯ ಮಗ ಜಹಂಗೀರ್ ಮಲಗುವ ಕೋಣೆಯಲ್ಲಿ ಕಳ್ಳ ಕಾಣಿಸಿಕೊಂಡ. ಇದನ್ನ ಮೊದಲು ಮನೆಯಲ್ಲಿ ಕೆಲಸ ಮಾಡುವ ಸಹಾಯಕಿ ಗುರುತಿಸಿದ್ಲು. ಗದ್ದಲದ ಬಳಿಕ ಎದ್ದು ಬಂದ ಸೈಫ್ ಮಹಿಳೆಯರನ್ನ ರಕ್ಷಿಸೋಕೆ ಮಧ್ಯ ಪ್ರವೇಶಿಸಿದ್ರು. ದಾಳಿಕೋರನನ್ನ ಕೊಠಡಿ ತಲುಪದಂತೆ ತಡೆದ್ರು. ಈ ವೇಳೆ ಒಳನುಗ್ಗಿದ್ದ ವ್ಯಕ್ತಿ ಸೈಫ್ಗೆ ಚಾಕು ಇರಿಯೋಕೆ ಆರಂಭಿಸಿದ. ಈ ಗದ್ದಲದ ನಡುವೆ ಮಕ್ಕಳನ್ನ ಸುರಕ್ಷಿತ ಕೊಠಡಿಗೆ ರವಾನಿಸಿದ್ವಿ. ತೆರೆದ ಕೋಣೆಯಲ್ಲಿ ಚಿನ್ನಾಭರಣ ಇದ್ರೂ ದರೋಡೆಕೋರ ಮುಟ್ಲಿಲ್ಲ. ಆತನಿಗೆ ಕಳ್ಳತನ ಉದ್ದೇಶ ಇತ್ತಾ ಇಲ್ವಾ ಅನ್ನೋ ಗೊಂದಲ ಇದೆ. ಕಾರು ಚಾಲಕ ಇಲ್ಲದೆ ಇದ್ದಿದ್ರಿಂದ ಹಿರಿಯ ಮಗ ಆಸ್ಪತ್ರೆಗೆ ಕರೆದೊಯ್ದ ಅಂತ ಪೊಲೀಸರ ಮುಂದೆ ಕರೀನಾ ಕಪೂರ್ ಹೇಳಿದ್ದಾರೆ. ಪೊಲೀಸರ ಮುಂದೆ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಕೊಟ್ಟಂತ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಮನೆಗೆ ನುಗ್ಗಿದಂತಹ ಹಂತಕ ಎರಡನೇ ಮಗ ಜಹಾಂಗೀರ್ ಕೊಠಡಿಯ ಬಳಿ ಅನುಮಾನಾಸ್ಪದವಾಗಿ ಓಡಾಡಿದ್ದ. ಇದನ್ನು ನೋಡಿದಂತಹ ಮನೆ ಕೆಲಸದವರು ಆತನನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದಾದ ಬಳಿಕ ಸೈಫ್ ಅಲಿ ಖಾನ್ ಯಾವಾಗ ಎಂಟ್ರಿ ಆಗ್ತಾರೋ ಆಗ ಅವ್ರ ಮೇಲೆ ಏಕಾಏಕಿ ಮುಗಿಬಿದ್ದು ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಇದ್ರ ಜೊತೆಗೆ ಆತ ಓಡಿ ಹೋಗುವಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಇದ್ದಂತ ಟೇಬಲ್ಗಳ ಮೇಲೆ ಇದ್ದಂತಹ ಯಾವುದೇ ಚಿನ್ನಾಭರಣಗಳನ್ನು ಕೂಡ ಆತ ಮುಟ್ಟಿಲ್ಲ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಮನೆಗೆ ನುಗ್ಗಿದ್ದಂತಹ ಹಂತಕನ ಉದ್ದೇಶ ಕಳ್ಳತನವಾಗಿತ್ತು ಅಥವಾ ಸೈಫ್ ಅಲಿ ಖಾನ್ನ ಹತ್ಯೆಯ ಸಂಚಾಗಿತ್ತು ಅಥವಾ ಆತನ ಮಗನ ಕಿಡ್ನಾಪ್ ಮಾಡುವಂತ ಉದ್ದೇಶ ಹೊಂದಿತ್ತು ಅನ್ನುವಂತಹ ಪ್ರಶ್ನೆಗಳನ್ನು ಈಗ ಹುಟ್ಟು ಹಾಕಿದೆ. ಪೊಲೀಸರ ಮುಂದೆ ಆಟೋ ಚಾಲಕ ಹೇಳಿಕೆ. ಸೈಫ್ ಅಲಿ ಖಾನ್ ಸ್ಥಿತಿಯ ಬಗ್ಗೆ ವಿವರಣೆ. ಇನ್ನು ಪೊಲೀಸರು ಸೈಫ್ ಅಲಿ ಖಾನ್ನ ಆಟೋ ಮೂಲಕ ಲೀಲಾವತಿ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಘಟನೆಯ ಬಗ್ಗೆ ಚಾಲಕ ಭಜನ್ ಸಿಂಗ್ ರಾಣಾ ವಿವರಿಸಿದ್ದಾರೆ. ಸೈಫ್ ಆಟೋ ಚಾಲಕನ ಹೇಳಿಕೆ. ಸೈಫ್ ಅಲಿ ಖಾನ್ ನಿವಾಸ ಸದ್ಗುರು ದರ್ಶನ ಭವನದ ಬಳಿ ನಾನು ಸಾಗ್ತಾ ಇದ್ದಾಗ ಮಹಿಳೆ ಮತ್ತು ಕೆಲವರು ಆಟೋ ನಿಲ್ಲಿಸುವಂತೆ ಕೇಳಿದ್ರು. ನಾನು ಆಟೋ ನಿಲ್ಲಿಸಿದೆ. ಒಬ್ಬ ವ್ಯಕ್ತಿ ಬಿಳಿ ಕುರ್ತಾ ರಕ್ತದಲ್ಲಿ ತೊಯ್ದು ಹೋಗಿದ್ದ. ನಡೆದು ಬಂದು ಆಟೋದಲ್ಲಿ ಕೂತ. ಅವರು ಸೈಫ್ ಅಲಿ ಖಾನ್ ಅಂತ ನಂಗೆ ತಿಳಿಲಿಲ್ಲ. ಕುತ್ತಿಗೆ ಮತ್ತು ಬೆನ್ನಿನ ಮೇಲೆ ಗಾಯಗಳಾಗಿರೋದನ್ನ ನಾನು ನೋಡಿದೆ. ಆದರೆ ಕೈ ಗಾಯದ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಅಲ್ಲಿಂದ ಲೀಲಾವತಿ ಆಸ್ಪತ್ರೆಗೆ ತೆರಳೋಕೆ ಎಷ್ಟು ಸಮಯ ಬೇಕು ಅಂದ್ರು. ನಾನು 8 ರಿಂದ 10 ನಿಮಿಷ ಅಂದೆ. ಆಸ್ಪತ್ರೆ ತಲುಪ್ತಾ ಇದ್ದ ಹಾಗೆ ಅವರು ಇಳಿದು ಹೋದ್ರು. ನಾನು ಅವರಿಂದ ಬಾಡಿಗೆಯೂ ಪಡಿಲಿಲ್ಲ. ಆಸ್ಪತ್ರೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಾನು ಸೈಫ್ ಅಲಿ ಖಾನ್ ಸ್ಟ್ರೆಚರ್ ತನ್ನಿ ಅಂತ ಕೂಗಿದ್ರು. ಆಗ್ಲೇ ಅವರು ಸೈಫ್ ಅಲಿ ಖಾನ್ ಅಂತ ತಿಳಿತು ಹೀಗಂತ ಆಟೋ ಚಾಲಕ ಹೇಳಿದ್ದಾರೆ. ಇನ್ನು ಶಂಕಿತ ದಾಳಿಕೋರನ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಿದೆ. ದಾಳಿಗೂ ಮುನ್ನ ಮೊಬೈಲ್ ಅಂಗಡಿಗೆ ಹೋಗಿರುವ ಸಿಸಿಟಿವಿಯ ದೃಶ್ಯ ಲಭಿಸಿದೆ. ಹೀಗೆ ಎಲ್ಲರ ಹೇಳಿಕೆ ಸಂಗ್ರಹ ಮಾಡ್ತಾ ಇರುವ ಪೊಲೀಸರು ಆರೋಪಿಯ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ಆತನ ಉದ್ದೇಶ ಏನಾಗಿರಬಹುದು ಅಂತ ಹುಡುಕಾಡ್ತಿದ್ದಾರೆ. ಒಟ್ನಲ್ಲಿ ಸೈಫ್ ಮೇಲಿನ ದಾಳಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಂತಕನ ಉದ್ದೇಶ ಕಳ್ಳತನನ, ಮಕ್ಕಳು ಟಾರ್ಗೆಟ್ ಆಗಿದ್ವಾ ಅಥವಾ ಸೈಫ್ ಹತ್ಯೆಗೆ ನಡೆದ ಸಂಚ ಇದು ಅನ್ನೋ ಗೊಂದಲಗಳು ಸೃಷ್ಟಿಯಾಗಿದೆ. ಶಬ್ಬೀರ್ ನಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ನಂತರ ಇದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಸಿಗುತ್ತೆ. ಬಟ್ ಅವ್ನು ಕಳ್ಳತನಕ್ಕೂ ಬಂದಿರಬಹುದು, ಇಂಥ ಗಲಾಟೆ ಆದ ತಕ್ಷಣ ಭಯಪಟ್ಟು ಓಡಿರಬಹುದು, ಸಾಧ್ಯತೆಗಳು ತುಂಬ ಇದ್ದಾವೆ. ಅನುಮಾನಗಳಿಗಂತೂ ಕೆಲವೊಂದಿಷ್ಟು ಎಡೆ ಮಾಡಿ ಕೊಡ್ತಾ ಇದೆ. ಇನ್ನೊಂದು ಕಡೆಗೆ ಇಡೀ ದೇಶವೇ ಒಂದು ರೀತಿಯಾಗಿ ತಿರುಗಿ ನೋಡೋ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು. ಪ್ರತಿಭಟನೆಗಳು ಹಲವು ಕಡೆಗಳಾಗಿತ್ತು. ಕೋಲ್ಕತ್ತಾ ಅಂತೂ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಆಯಿತು. ಪ್ರತಿಭಟನೆಯನ್ನ ವೈದ್ಯರೆಲ್ಲ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಅದು ಯಾವುದು ಅಂತಂದ್ರೆ ಕೋಲ್ಕತ್ತಾ ಟ್ರೇನಿ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಏನಿದೆ. ಈ ಕೇಸ್ನಲ್ಲಿ ಈಗ ಆರೋಪಿ ಸಂಜಯ್ ರಾಯ್ ಏನಿದ್ದಾನೆ ಅವನ ಆರೋಪಿ ಸಾಬೀತಾಗಿದೆ. ಇಲ್ಲಿಯವರೆಗೂ ಆರೋಪಿಯಾಗಿದ್ದ, ಈಗ ಅಪರಾಧಿಯಾಗಿದ್ದಾನೆ. ಕೋರ್ಟ್ ಇವತ್ತು ಅಪರಾಧಿ ಅಂತ ಹೇಳಿದೆ. ಜನವರಿ 20ಕ್ಕೆ ಅಂದ್ರೆ ಸೋಮವಾರ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆಯನ್ನ ಮಾಡುತ್ತಾರೆ.
ಫಸ್ಟ್ ಟೈಮ್ ಅನ್ಸುತ್ತೆ ಇತಿಹಾಸದಲ್ಲೇನೆ 57 ದಿನಗಳಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ. ವಿಚಾರಣೆ ಶುರುವಾದ ಎಲ್ಲಾ ಕೇಸ್ಗಳು ಹಿಂಗೆ ಆಗ್ಬಿಟ್ರೆ ಎಷ್ಟು ಆರಾಮಾಗಿರುತ್ತೆ ಅಂತ, ಇತ್ಯರ್ಥಗಳಾಗ್ಬಿಟ್ರೆ ಕೇಸ್ಗಳು. ಸೊ ಈಗ ವಿಚಾರಣೆ ಶುರುವಾದ 57 ದಿನಗಳಲ್ಲಿನೇ ಆದೇಶ ಬಂದಿದೆ. ಅವನು ಅಪರಾಧಿ ಅಂತ ಹೇಳಿ ಸೋಮವಾರ ಎಷ್ಟು ವರ್ಷಗಳ ಶಿಕ್ಷೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಟ್ ನಿಜವಾದ ತಪ್ಪಿತಸ್ಥರು ಹೊರಗೆ ಓಡಾಡ್ತಾ ಇದ್ದಾರೆ, ಅವರನ್ನು ಬಂಧಿಸಿ ಶಿಕ್ಷಿಸಿ ನನ್ನನ್ನು ಪ್ರಕರಣದಿಂದ ಕೈ ಬಿಡಿ ಅಂತ ತೀರ್ಪು ಪ್ರಕಟಿಸಿದ ಬಳಿಕ ಕೋರ್ಟ್ನಲ್ಲಿ ಸಂಜಯ್ ರಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇವ್ರು ಕೋರ್ಟ್ನಲ್ಲಿ ಏನೋ ಹೇಳಿದ್ದಾರೆ, ಬಟ್ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಒಂದಿಷ್ಟು ತನಿಖೆ ಮಾಡಬೇಕು, ಯಾರು ಏನು ಎತ್ತ ಅಂತೇಳಿ. ಅವ್ರಿಗೇನಾದ್ರೂ ಬಗ್ಗೆ ಅನುಮಾನ ಇದ್ರೆ ಅವರೇ ಅನ್ನೋದಾದ್ರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಕಾರಣ ಅವನು ಆಚೆ ಇದ್ದಾರೆ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೆಂಗೆ ಹೇಳ್ತಾ ಇದ್ದಾನೆ, ಅಥವಾ ಇನ್ಯಾರನ್ನೋ ಬಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಕೋರ್ಟ್ ಅವೆಲ್ಲವನ್ನ ಕೂಡ ಪರಾಮರ್ಶೆಯನ್ನ ಮಾಡಿನೇ ಒಂದು ಇತ್ಯರ್ಥಕ್ಕೆ ಬಂದಿರ್ತಾರೆ. ಹಾಗಾಗಿನೇ ಈಗ ಅವನ ಆರೋಪಿ ಏನಾಗಿದ್ದ ಅವನನ್ನು ಅಪರಾಧಿ ಅಂತ ಹೇಳಿದ್ದಾರೆ. ಸೊ ಇನ್ನು ಶಿಕ್ಷೆ ಪ್ರಮಾಣ ಒಂದು ಸೋಮವಾರಕ್ಕೆ ಗೊತ್ತಾಗಬೇಕಾಗಿದೆ.